ಸಹಜವಾಗಿ ನೀವು ನೋಡಿರ್ತೀರಿ, ಲಂಚ ತಗೊಳ್ಳೋರು ಎಲ್ಲೋ ಸ್ಟೇಷನ್ ಇಂದ ಹೊರಗಡೆನೋ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳೋ, ಇಲ್ಲ ಕಾರ್ ಒಳಗೆ ಕೂತ್ಕೊಂಡು, ಈಗ ಸ್ವಲ್ಪ ಟೆಕ್ನಾಲಜಿ ಫಾರ್ವರ್ಡ್ ಆಗಿರೋದ್ರಿಂದ ಫೋನ್ ಪೇ ಮುಖಾಂತರನೋ ಲಂಚ ತಗೊಳ್ಳೋದನ್ನ ನೋಡಿದಿರಿ. ಆದ್ರೆ ಇಲ್ಲೇನ್ ಗೊತ್ತಾ, ಕಾರ್ಕಳ ತಾಲೂಕಿನಲ್ಲಿ ಬೇರೆ ಎಲ್ಲೂ ಅಲ್ಲ, ಪೊಲೀಸ್ ಸ್ಟೇಷನ್ಗಳೇ ಇವರ ಭ್ರಷ್ಟಾಚಾರದ ತಾಣ. ದಿ ಬೆಸ್ಟ್ ಪ್ಲೇಸು. ಪೊಲೀಸ್ ಸ್ಟೇಷನ್ ಒಳಗಡೆನೆ ಕೂತ್ಕೊಂಡು ಭ್ರಷ್ಟಾಚಾರ ಮಾಡೋದು, ಲಂಚ ತಗೊಳ್ಳೋದು ಇವರು. ಬಸದಿಗಳ ನಾಡಿನಲ್ಲಿ ಪೊಲೀಸರ ಮುಕ್ತ ಲಂಚ ಸೇವನೆ. ಕಾರ್ಕಳ ತಾಲೂಕಿನ ಪೊಲೀಸ್ ಕಚೇರಿಯೇ ಭ್ರಷ್ಟರ ಸೇಫೆಸ್ಟ್ ತಾಣ ಆಗ್ಬಿಟ್ಟಿದೆ. ಬಸದಿಗಳ ನಾಡಿನಲ್ಲಿ ಪೊಲೀಸರ ಮುಕ್ತ ಲಂಚ ಸೇವನೆ. ಗಣಿ, ಬಾರು, ಮರಳು, ಜುಗಾರಿ ಇಂತಹ ಅಕ್ರಮಗಳಿಂದ ಮಾಮೂಲಿಯನ್ನ ವಸೂಲಿ ಮಾಡ್ತಾ ಇದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಸಂದೀಪ್ ರಿಂದ ಲಕ್ಷ ಲಂಚಕ್ಕೆ ಬೇಡಿಕೆ. ಡಿವೈಎಸ್ಪಿ ಕಚೇರಿ ಸಿಬ್ಬಂದಿ ಎಸ್ಪಿ ಶಿವಾನಂದ್ ನಿಂದಲೂ ವಸೂಲಿ. ಸಾರ್ವಜನಿಕರ ಕೆಲಸ ಮಾಡ್ಕೊಳ್ಳೋದಕ್ಕೆ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಮಾನ ಮರ್ಯಾದೆ ಇಲ್ಲದೆ ಎಂಜಲ ಕಾಸಿಗೆ ಬೇಡಿಕೆ ಇಡ್ತಾರೆ ಸಾರ್ವಜನಿಕರ ಕೆಲಸ ಮಾಡ್ಕೊಡೋದಕ್ಕೆ. ಇನ್ನು ಡಿವೈಎಸ್ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲೇ ರೇಟ್ ಕೂಡ ಫಿಕ್ಸ್ ಆಗುತ್ತೆ. ಹೊರಗಡೆ ಬೋರ್ಡ್ ಹಾಕ್ಬಿಡ್ರಿ, ಯಾಕೆ ಒಳಗಡೆ ಕರೆದು ಮಾತಾಡ್ತೀರಿ? ತಿಂಗಳು ಲಕ್ಷಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೀಪ್. ಗಣಿ, ಬಾರು, ಮರಳು, ಜುಗಾರಿ ಇಂತಹ ಅಕ್ರಮಗಳಿಂದ ಮಾಮೂಲಿ ವಸೂಲಿ ಮಾಡ್ತಾರೆ. ತಿಂಗಳ ಮಾಮೂಲಿ ಹೆಚ್ಚುವರಿ ಕೊಡಬೇಕು ಅಂತ ಪೊಲೀಸರು ಒತ್ತಡ ಹಾಕ್ತಾ ಇದ್ದಾರಂತೆ. ಕಚೇರಿಯಲ್ಲೇ ವ್ಯವಹಾರ ಕುದುರಿಸ್ತಾ ಇದ್ದಾರೆ ಅಧಿಕಾರಿಗಳು. ಡಿವೈಎಸ್ಪಿ ಕಚೇರಿ ಸಿಬ್ಬಂದಿ ಉಮೇಶ್ ಮತ್ತು ಶಿವಾನಂದ್ರಿಂದ ಹಣವನ್ನ ವಸೂಲಿ ಮಾಡ್ಲಿಕ್ಕಾಗತ್ತೆ. ಒಂದ್ ಕೆಲಸ ಮಾಡಿ, ಹೊರಗಡೆ ರೇಟ್ ಫಿಕ್ಸ್ ಮಾಡಿ ಬೋರ್ಡ್ ಹಾಕಿ, ಇಂತಿಂತದಕ್ಕೆ ಇಷ್ಟಿಷ್ಟು ಅಂತ ರೇಟ್ ಫಿಕ್ಸ್ ಮಾಡಿಬಿಡಿ. ಅಥವಾ ನಿಮ್ಮ ಸರ್ಕಾರ ಕೇಳಕ್ ಇಷ್ಟಪಡ್ತೀನಿ, ಪೊಲೀಸರಿಗೆ ಸಂಬಳ ಕೊಡ್ತಾ ಇಲ್ವಾ ನೀವು? ಅದಕ್ಕೋಸ್ಕರ ಈ ತರ ರೇಟ್ ಫಿಕ್ಸ್ ಮಾಡ್ಕೊಂಡು ಒಳಗಡೆ ಲಂಚಾವತಾರ ಮಾಡ್ತಾ ಇದ್ದೀರಾ ನೀವು. ಇನ್ನು ಲಂಚಾವತಾರದ ವಿಡಿಯೋ ಪವರ್ ಟಿವಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಇವ್ರು ಯಾವ ರೀತಿ ಲಂಚ ಕೇಳಿದ್ರು, ಯಾವ ರೀತಿ ಹಣ ಇಸ್ಕೊಂಡು ಜೇಬಿಗೆ ಪೋಣಿಸ್ಕೊಳ್ತಾ ಇದ್ರು. ಇಂಥ ಎಂಜಲ್ ಕಾಸನ್ನ ತಗೊಂಡೋಗಿ ಮನೇಲಿ ಕೊಡ್ತೀರಲ್ರಿ, ಉದ್ಧಾರ ಆಗ್ತೀರೇನ್ರಿ ನೀವು? ಲಂಚ ತೆಗೆದುಕೊಳ್ಳೋ ವಿಡಿಯೋ ನಿಮ್ಮ ಪವರ್ ಟಿವಿ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಅಧಿಕಾರಿಗಳಿಗೆ ಕೊಟ್ಟಷ್ಟೇ ನಮಗೂ ಕೊಡಿ ಅಂತ ಸಿಬ್ಬಂದಿ ಪಟ್ಟು ಹಿಡಿತಾರೆ. ಲಂಚದ ಹಣಕ್ಕೆ ಪಟ್ಟು ಹಿಡಿತಾರೆ ಸಿಬ್ಬಂದಿ ಶಿವಾನಂದ್ ಮತ್ತು ಉಮೇಶ್. ಅಕ್ರಮ ಚಟುವಟಿಕೆಗಳ ಕುರಿತು ಮಾಹಿತಿ ಸಿಕ್ಕರೆ ಅಲರ್ಟ್ ಆಗ್ಬಿಡ್ತಾರೆ. ಅಲ್ಲಿಂದಲೇ ಶುರುವಾಗುತ್ತೆ ಈ ಇಬ್ಬರ ವಸೂಲಿ ಕಾರ್ಯಕ್ರಮ. ಅವ್ರೇನ್ ಸ್ಪೆಷಲ್ಲು, ನಾವೇನ್ ಸ್ಪೆಷಲ್ಲು, ಗ್ರೇಡ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು, ನಾವು ಅದೇ ಖಾಕಿ ಹಾಕಿದೀವಿ, ನಮಗೂ ಅಷ್ಟೇ ದುಡ್ಡು ಕೊಡಿ ಅಂತ ಬೇಡಿಕೆ ಇಡ್ತಾರೆ. ಅಕ್ರಮ ಚಟುವಟಿಕೆ ಮಾಡೋರನ್ನ ಸ್ಟೇಷನ್ಗೆ ಕರ್ಸ್ಕೊಳ್ತಾರೆ. ಠಾಣೆಗೆ ಕರ್ಸ್ಬಿಟ್ಟು ತಿಂಗಳು ಮಾಮೂಲಿ ಫಿಕ್ಸ್ ಮಾಡ್ತಾನೆ ಈ ಶಿವಾನಂದ್ ಅನ್ನೋನು. ಬೇಜಾರಾಗತ್ತೆ, ಖಾಕಿ ಹಾಕಿದವ್ರನ್ನ ಅವನು ಇವನು ಅಂತ ಕರಿಬಾರ್ದು. ಆದ್ರ ಯಾವ ಯೋಗ್ಯತೆಯನ್ನು ಕೂಡ ಅವ್ರುಗಳು ಉಳಿಸ್ಕೊಂಡಿಲ್ಲ. ಯಾವುದೇ ಹಿಂಜರಿಕೆ ಇಲ್ಲದೆ, ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ಲದೆ ನೇರವಾಗಿ ಡೀಲಿಗೆ ಇಳಿದು ಬಿಡ್ತಾರೆ ಸಿಬ್ಬಂದಿ. ಕಾರ್ಕಳ ತಾಲೂಕಿನ ಅಕ್ರಮ ಚಟುವಟಿಕೆಗಳಿಗೆ ಪೊಲೀಸರೇ ಶ್ರೀರಕ್ಷೆಯಾಗಿದ್ದಾರೆ. ಲಂಚದ ಹಣ ಸಿಕ್ಕರೆ ಎಲ್ಲ ಅಕ್ರಮ ಚಟುವಟಿಕೆಗಳು ಕೂಡ ಮಾಫಿ ಆಗ್ಬಿಡ್ತವೆ. ಇಡೀ ಜಿಲ್ಲೆ ಮತ್ತು ತಾಲೂಕನ್ನ ಗಬ್ಬೆಬ್ರಿಸ್ತಾ ಇದ್ದಾರೆ. ನಮಗ್ ಮಾಮೂಲಿ ಕೊಡಿ, ನೀವ್ ಏನಾದ್ರೂ ಮಾಡ್ಕೊಳ್ಳಿ ಅಂತಾರೆ. ಕಾರ್ಕಳ ತಾಲೂಕಿನಲ್ಲಿ ಅಕ್ರಮ ಚಟುವಟಿಕೆಗಳು ವ್ಯಾಪಕವಾಗಿ ಅವ್ಯಾಹತವಾಗಿ ನಡೀತಾ ಇದ್ದಾವೆ. ಗಣಿಗಾರಿಕೆ ಇರ್ಬೋದು, ಜೂಜಿರ್ಬೋದು, ಕೋಳಿ ಅಂಕ ಇರ್ಬೋದು, ಈ ಹಲವು ಅಕ್ರಮಗಳು ನಡೀತಾ ಇದೆ. ಇದರಲ್ಲೆಲ್ಲ ಕೂಡ ಪೊಲೀಸರೇ ಶಾಮೀಲಾಗಿದ್ದಾರೆ ಅನ್ನುವಂಥ ದೂರು ಪವರ್ ಟಿವಿಗೆ ಬಂದಿತ್ತು. ಇನ್ನು ದೂರು ಕೊಡಕ್ ಹೋದವರನ್ನು ಕೂಡ ಹಣ ಇಸ್ಕೊಂಡು ಕಳಿಸಿದ್ದಾರೆ ಪೊಲೀಸರು. ಕಾರ್ಕಳದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಅನ್ನುವಂಥ ದೂರುಗಳ ಪಟ್ಟಿ ದೊಡ್ಡದಾಗಿ ಬೆಳೀತಾನೆ ಹೋಗುತ್ತೆ. ಗಣಿ ಮಾಲೀಕರಿಂದಲೂ ಕೂಡ ಲಂಚಕ್ಕೆ ಬೇಡಿಕೆ ಇಟ್ಟ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಇನ್ನು ಪೊಲೀಸರ ಕಿರುಕುಳದ ಬಗ್ಗೆ ಅಳಲು ತೋಡ್ಕೊಳ್ತಾರೆ ದಿನೇಶ್ ಶೆಟ್ಟಿ ಅನ್ನೋರು. ಪ್ರತಿ ತಿಂಗಳು ಲಕ್ಷ ಕೊಡಬೇಕು ಸರ್, ಎಲ್ಲಿಂದ ತಂದು ಕೊಡೋದು, ಇಷ್ಟು ಫೋರ್ಸ್ ಮಾಡ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ ನಮಗೆ ಅಂತ. ಗಣಿಗಾರಿಕೆ ನಡೆಸೋದಕ್ಕೆ ಪ್ರತಿ ತಿಂಗಳು ಮಾಮೂಲಿ ಕೊಡಬೇಕು ಅಂತ ಒತ್ತಡ ಹೇರ್ತಾ ಇದ್ದಾರೆ. ನಿಟ್ಟೆ ಗ್ರಾಮದ ಮಹಾಗಣಪತಿ ಸ್ಟೋನ್ ಕ್ರಷರ್ ಮಾಲೀಕ ದಿನೇಶ್ ಶೆಟ್ಟಿ ಅಳಲು ತೋಡ್ಕೊಳ್ತಾರೆ. ಪೊಲೀಸರ ಕಿರುಕುಳದ ಬಗ್ಗೆ ದಿನೇಶ್ ಶೆಟ್ಟಿ ಸ್ವತಃ ಪವರ್ ಟಿವಿಗೆ ಮಾಹಿತಿಯನ್ನ ನೀಡ್ತಾರೆ. ದಿನೇಶ್ ಶೆಟ್ಟಿ ಅಲಿಯಾಸ್ ಜೀತು ದೂರಿನ ಬೆನ್ನಲ್ಲೇ ಪವರ್ ಎಸ್ಐಟಿ ಅಖಾಡಕ್ಕಿಳಿಯುತ್ತೆ. ಸತ್ಯಾಸತ್ಯತೆಯನ್ನ ಕಂಡುಕೊಳ್ಳೋದಕ್ಕೆ ಮುಂದಾಗುತ್ತೆ ಪವರ್ ಟಿವಿಯ ತಂಡ. ಕಾರ್ಕಳ ಇನ್ಸ್ಪೆಕ್ಟರ್ ಸಂದೀಪ್ ಬಳಿ ನಮ್ಮ ಟೀಮ್ ಹೋಗುತ್ತೆ. ವಾಟರ್ ಪೈಪ್ಲೈನ್ ಕಾಮಗಾರಿ ಮಾಡ್ತಾ ಇದೀವಿ ಅಂತ ನಾವೊಂದು ಎಕ್ಸ್ಪ್ಲನೇಷನ್ ಕೊಡ್ತೀವಿ ಅವ್ರಿಗೆ ಎಷ್ಟು ಕೊಡ್ತೀರಾ ಅಂತ ನೇರವಾಗಿ ಕೇಳ್ತಾರಂತೆ ಇನ್ಸ್ಪೆಕ್ಟರ್ ಸಂದೀಪ್. ಒಂದು ಕೆಲಸ ಮಾಡ್ರಿ, ಆ ಯೂನಿಫಾರ್ಮ್ ಬಿಚ್ಚಿಟ್ಟು ಹೋಗಿ ಮನೇಲಿ ಕೂತ್ಕೊಳ್ರಿ. ಇವ್ರು ಅನ್ಫಿಟ್ ಟು ಬಿ ದೇರ್ ಮಿಸ್ಟರ್ ಸಂದೀಪ್. 20,000 ಕೊಡ್ತೀವಿ ಅಂದಿದ್ದಕ್ಕೆ ಏನ್ 20,000ನಾ? ಅದೆಲ್ಲ ಆಗಲ್ಲ ರೀ, 1 ಲಕ್ಷ ಕೊಡ್ಬೇಕು ಅಂತಾರೆ. ಫಸ್ಟ್ ಪೋಸ್ಟಿಂಗ್ ಇದು ನಂದು, 1 ಲಕ್ಷ ಕೊಡ್ಬೇಕು. ಫಸ್ಟ್ ಪೋಸ್ಟಿಂಗ್ ಅಲ್ಲ ಅಣ್ಣ 1 ಲಕ್ಷ ಕೇಳ್ತಾರೆ ನೋಡಿ. ಚೌಕಾಸಿ ಬಳಿಕ 30,000ಕ್ಕೆ ಒಪ್ಕೊಳ್ತಾರೆ ಆ ಪೊಲೀಸ್ ಅಧಿಕಾರಿ. ಮೊದ್ಲು 25,000, ಅದಾದ್ಮೇಲೆ 5,000 ರೂಪಾಯಿ ಲಂಚ ಸ್ವೀಕಾರ ಮಾಡ್ತಾರೆ. ಬರೀ ಒಪ್ಪಿಕೊಳ್ಳೋದಲ್ಲ, ಲಂಚವನ್ನ ಸ್ವೀಕಾರ ಮಾಡ್ತಾರೆ. ಎಷ್ಟು ಕೊಡ್ತೀರಾ ಅಂತ ನೇರವಾಗಿ ಕೇಳ್ತಾರೆ, ಲಂಚ ಸ್ವೀಕಾರ ಮಾಡ್ತಾರೆ. ಇಷ್ಟೆಲ್ಲ ಹೇಳಿದೀನಿ. ಇದನ್ನ ಎಕ್ಸ್ಪ್ಲನೇಷನ್ ಇನ್ನೊಂದು ಸ್ವಲ್ಪ ನೀಡೋಕ್ಕಿಂತ ಮುಂಚೆ
ಆ ವಿಡಿಯೋ ಇದೆ, ಆ ವಿಡಿಯೋ ಒಂದ್ಸಲ ನೋಡ್ಕೊಂಡು ಬನ್ನಿ. ನೀವೇ ತೂ ಚೀ ಅಂತ ಉಗಿತೀರಾ, ನೋಡ್ಕೊಂಡು ಬನ್ನಿ. ಸರ್ SNC ಕನ್ಸ್ಟ್ರಕ್ಷನ್ಸ್. SNC ಕನ್ಸ್ಟ್ರಕ್ಷನ್ ಸರ್. ಎಲ್ಲಿ ಮಾಡ್ತಿದ್ದೀರಾ? ಇದು ವರಾಹಿ ಟು ಕಾರ್ಕಳ ಪೈಪ್ಲೈನ್ ಸರ್. ಓಕೆ. ಮೊದಲು ಪ್ರವೀಣ್ ಶೆಟ್ಟಿ ಅಂತಿದ್ರು, ಅವರು ಬೇರೆ ಕಡೆ ಹೋದ್ರು, ನಾನು ಅವ್ರ ಚಾರ್ಜಿಗೆ ಬಂದೆ ಸರ್. ಸರ್ ಹಾಂ ಸರ್. ಮೊದಲು 200 ಜನ ಇದ್ರು, ಈಗ 45 ಜನ ಇದ್ದಾರೆ ಸರ್. ಮಳೆಗಾಲ ಅಲ್ವಾ ಸರ್ ಈ ಕಡೆ. ಕಾರ್ಕಳ. ಇವಾಗ ಧಾರವಾಡ ಒಂದು ನಡೀತಿದೆ, ಮತ್ತು ಕೊಳ್ಳೇಗಾಲ, ಇಲ್ಲಿ ಬಿಜಾಪುರ ಇಷ್ಟು ನಡೀತಿದೆ. ವಾಟರ್ ಸರ್. ಅಲ್ಲಲ್ಲೇ ಅಗಿಲೇಬೇಕಲ್ಲ ಸರ್. ಅಲ್ಲಿ ಎಲ್ಲ ಇರುತ್ತೆ ಸರ್. ನಮ್ಮ ದೊಡ್ಡ ಕನ್ಸ್ಟ್ರಕ್ಷನ್ ಅಲ್ವಾ ಸರ್. 1200 ಕೋಟಿ ಇದು. ಹ್ಞೂ ಸರ್. ಹ್ಞೂ ಸರ್. ಉಮೇಶ್ ಅಂತ ಸರ್. ನಮ್ದು ಆಂಧ್ರ ಆ್ಯಕ್ಚುಲಿ. ನಮ್ಮ ಗಣೇಶ್ ರೆಡ್ಡಿ ಅಂತ ಇಂಜಿನಿಯರ್ ಅವರು ನಮ್ಮ ಜಾಸ್ತಿ ದಿವಸ ಆಯ್ತು ಸರ್. ಹ್ಞೂ ಸರ್. 25 ಮಾಡ್ತಾ ಇದ್ದೀನಿ ಸರ್. ಮಂತ್ಲಿ 25 ಮಾಡ್ತಿದ್ರಂತೆ ಸರ್ ಮೊದಲು. ಸರ್ ಸರ್ ಇಲ್ಲ 25 ಸರ್. ನೆಕ್ಸ್ಟ್ ಈಗ 45 ಜನ ಇದ್ದಾರೆ ಸರ್. ನೆಕ್ಸ್ಟಲ್ಲಿ ಮಾಡ್ತೀವಿ ಸರ್. ಹ್ಞೂ ಸರ್. ಇಲ್ಲ 25 ಸರ್ ಕೊಡ್ತಿದ್ದು. ಮೊದಲು ಪ್ರವೀಣ್ ಶೆಟ್ಟಿ ಅಂತಿದ್ರು, ಅವ್ರು 25 ಕೊಡ್ತಿದ್ರಂತೆ. ಈಗ 45 ಮೆಂಬರ್ಸ್ ಇದ್ದಾರೆ. ನೆಕ್ಸ್ಟ್ ಮಂತಲ್ಲಿ ರೈಸ್ ಆಗ್ತಿದೆ ಸರ್. 130 ಕೊಡ್ತೀನಿ ಸರ್ ಈಗ. ನಮ್ಮ ಇಂಜಿನಿಯರ್ಗೆ ಒಂದ್ಸರಿ ಮಾತಾಡಿ ಸರ್. ಗಣೇಶ್ ರೆಡ್ಡಿ ಅಂತ ಸರ್. ಅವರು ಅಲ್ಲಿರ್ತಾರೆ ಸರ್. ವರಾಹಿ ಇದು ನೋಡ್ತಾ ಇರ್ತಾರೆ ಸರ್. ಎಬ್ರಿಯಲ್ಲಿ ಇರ್ತಾರೆ. ಹಲೋ ಸಾಹೇಬ್ರು, ಅದೇ ಜಾಸ್ತಿ ಮಾಡಿ ಅಂತಿದ್ದಾರೆ ಸರ್. ಅದು ಒಂದು ಕೇಳಿದೆ, ನಾನು 45 ಮೆಂಬರ್ಸ್ ಮಾತ್ರ ಇದ್ದಾರೆ ಅಂತ ಹೇಳಿದೆ. ಸಾಹೇಬ್ರು ಕೊಡಲ? ಸರಿ ಸರ್. ನಾನು 30 ಹೇಳಿದೆ ಸರ್. ಅದು ದೊಡ್ಡ ಪ್ರಾಜೆಕ್ಟ್ ಅಲ್ಲ ನಿಮ್ಮದು, ಒಂದು ಅಂತಿದ್ದಾರೆ. ಒಂಚೂರು ಕೊಡ್ತೀನಿ ನೋಡಿ ಸರ್. ಪರವಾಗಿಲ್ಲ ಸರ್, ಆಯ್ತು. ನಮಸ್ಕಾರ. ನೋಡೋಣ ಹೇಗೆ ಬಂದಿದ್ದಾರೆ. ಅದು ನೋಡಿ, ಈಗ ನಮ್ದು ಸ್ವಲ್ಪ ಒಂದು ಅದು ಇರುತ್ತಲ್ಲ ಆಫೀಸ್ ಇದೆ ಅಷ್ಟೇ. ಮತ್ತೆ ಬರುತ್ತಲ್ಲ ಬೇಸಿಗೆ. ಮಾತಾಡ್ತೀನಿ. ಇವತ್ತು ಮಾತಾಡ್ತೀನಿ ಸರ್. ಎಷ್ಟು ಮಾಡಲಿ ಸರ್? ಹ್ಞೂ ಸರ್. ಹ್ಞೂ ಸರಿ ಸರ್. ಅದೇ 30 ಕೊಡಿ ಅಂತಂದ ಸರ್.
ಸರ್ 30 ಮಾಡ್ತೀನಿ ಸರ್. ಭಾರಿ ಕಮ್ಮಿ ಉಂಟು. ಸರ್ ನೆಕ್ಸ್ಟ್ ಮಾಡಿಸ್ಕೊಡ್ತೀವಿ ಸರ್. ಹೌದಾ? ನೆಕ್ಸ್ಟ್ ಸಲ ಇದು ಬಾಗ್ಲು ಹಾಂ? ಬಾಗ್ಲು ನೋಡ್ತದ? ಇಲ್ಲ ಸುಮ್ಮನೆ ಎಷ್ಟಿದೆ? ಎಷ್ಟಿದೆಯಾ ಸರ್? ಅದು 25 ಇರಬೇಕು 50 ಮಾಡಿ ಸರ್. ನೆಕ್ಸ್ಟ್ ಮಾಡ್ತೀನಿ ಬಿಡಿ ಸರ್. ಈಗ ಮಾಡಿ ಸ್ಟಾರ್ಟಿಂಗ್ ಬಂದಿರೋ ಪರಿಚಯ ನಾವು ಹೊಸ್ದಾಗಿ ಬಂದಿದ್ದೀವಿ. ಇಲ್ಲ ಮಾಡ್ತೀನಿ ಬಿಡಿ ಸರ್. ಫಸ್ಟ್ ಪೋಸ್ಟಿಂಗ್ ಬಂದಿದ್ದೀವಿ ಹೌದಾ ಸರ್? ಬೆಳಿಗ್ಗೆ ಹೊಸ್ದಾಗಿ ಒಂದು ತಿಂಗಳು ಅದು 25 ಇದೆ ಸರ್. ಇದಿಷ್ಟಿದೆ? 5 ಇದೆ ಸರ್. ಇದಿಷ್ಟಿದೆ? 5 ಇದೆ ಸರ್. ಇದಿಷ್ಟಿದೆ? 5 ಇದೆ ಸರ್. ಇದಿಷ್ಟಿದೆ? 5 ಇದೆ ಸರ್. ಇನ್ನೊಂದು ಚೆಕ್ ಮಾಡ್ತಾರೆ. ಮಾಡ್ತೀನಿ ಬಿಡಿ ಸರ್. ಹೌದಾ? 15 ಡೇಸ್ ಟೈಮ್ ಕೊಡಿ ಸರ್. ಇಲ್ಲ ನಾಳೆನೇ ಇಲ್ಲ ನಮ್ಮ ಹುಡುಗನ ಹತ್ರ ಕಳಿಸ್ತೀನಿ, ಇಲ್ಲ ನಾನೇ ಬಂದು ಕೊಡ್ತೀನಿ. ನೀವು ನಾವು ಇಲ್ಲಿ ಬಂದಿಲ್ಲ ಕ್ಲಿಯರ್ ಮಾಡೋಕ್ಕೆ ಅದೇನು ಕೆಲಸ ಇದೆ ಸರ್. 15% ಬರೋದು ಕ್ಲಿಯರ್ ಮಾಡೋದು ನಾಳೆ ಬರ್ತೀನಿ ಬಿಡಿ ಸರ್. ನಾಳೆ ಬರ್ತೀರಾ? ಹ್ಞೂ ಸರ್. ಫೋನ್ ನಂಬರ್ ಮೆಸೇಜ್ ನೋಡ್ತೀರಾ? ಯಾರು ಸರ್? ನೋಡಿದೆ ಇಲ್ಲ ಇಲ್ಲ ಸರ್. ಎಷ್ಟು 20 ಅವ್ರಿಗೇನು ಮಾತಾಡ್ತಿಲ್ಲ ಸರ್, ನಿಮ್ಮ ಮಾತಾಡ್ತೀನಿ ಸರ್. SNC ಕನ್ಸ್ಟ್ರಕ್ಷನ್ಸ್. ಹಾಂ SNC ಕನ್ಸ್ಟ್ರಕ್ಷನ್ ಸರ್. ಹಾಂ 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 ಎಲ್ಲಿ ಮಾಡ್ತಿದ್ದೀರಾ? ಇದು ವರಾಗಿ ಟು ಕಾರ್ಕಳ ಪೈಪ್ಲೈನ್ ಸರ್. ಓಕೆ. ಮೊದಲು ಪ್ರವೀಣ್ ಶೆಟ್ಟಿ ಅಂತಿದ್ರು, ಹಾಂ ಅವರು ಬೇರೆ ಇದು ಬೇರೆ ಕಡೆ ಹೋದ್ರು, ನಾನು ಅವ್ರ ಚಾರ್ಜಿಗೆ ಬಂದೆ ಸರ್. ಬಂದಿದ್ದೀರಾ? ಹ್ಞೂ ಸರ್. ಸ್ವಲ್ಪ ಆಗ್ತಿದೆಯಾ ಇದು? ಹ್ಞೂ ಸರ್. ಓಕೆ. ಮೊದಲು 200 ಜನ ಇದ್ರು, ಈಗ 45 ಜನ ಇದ್ದಾರೆ ಸರ್. ಮಳೆಗಾಲ ಅಲ್ವಾ ಸರ್ ಈ ಕಡೆ. ಹೊರ ಇಟ್ಟು ಎಲ್ಲಿ ಹೋಗೋದು? ಕಾರ್ಕಳ. ಕಾರ್ಕಳ. ಇವಾಗ ಧಾರವಾಡ ಒಂದು ನಡೀತಿದೆ, ಮತ್ತು ಕೊಳ್ಳೇಗಾಲ, ಇಲ್ಲಿ ಬಿಜಾಪುರ ಇಷ್ಟು ನಡೀತಿದೆ. ಏನಾಗ್ತೀರಾ? ವಾಟರ್ ಸರ್. ರಸ್ತೆ ಎಲ್ಲ ಆಗಿರ್ತೀರಾ ಸರ್? ಅಲ್ಲಲ್ಲೇ ಆಗಿಲೇಬೇಕಲ್ಲ ಸರ್. ಪರ್ಮಿಷನ್ ಅಲ್ಲಿ ಎಲ್ಲ ಇರುತ್ತೆ ಸರ್. ನಮ್ಮ ದೊಡ್ಡ ಕನ್ಸ್ಟ್ರಕ್ಷನ್ ಅಲ್ಲ ಸರ್. ಎಷ್ಟು ಪ್ರಾಜೆಕ್ಟ್ ಎಷ್ಟು ಕೊಟ್ಟಿಲ್ಲ? 1200 ಕೋಟಿ ಇದು. ಇಷ್ಟು ಹೆಚ್ಚಿದೆ. ಹ್ಞೂ ಸರ್. ದೊಡ್ಡದಲ್ಲ ಹಂಗಾರೆ? ಹ್ಞೂ ಸರ್. ನಿಮ್ಮ ಹೆಸರು? ಉಮೇಶ್ ಅಂತ ಸರ್. ಎಲ್ಲಿ ಯಾವ ಊರು? ನಮ್ದು ಆಂಧ್ರ ಆ್ಯಕ್ಚುಲಿ. ನಮ್ಮ ಗಣೇಶ್ ರೆಡ್ಡಿ ಅಂತ ಇಂಜಿನಿಯರ್ ಅವರು ನಮ್ಮ ಎಷ್ಟು ಈಗ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತಾ? ಜಾಸ್ತಿ ದಿವಸ ಆಯ್ತು ಸರ್. ಬರ್ತಾ ಇದ್ರ ಮುಂಚೆಗೆ? ಹ್ಞೂ ಸರ್. ಏನೇನು ಮಾಡ್ತಿದ್ದೀನಿ? 25 ಮಾಡ್ತಾ ಇದ್ದೀವಿ ಸರ್. ಹೌದಾ ಸರ್. ಮಂತ್ಲಿ 25 ಮಾಡ್ತಿದ್ರಂತೆ ಸರ್ ಮೊದಲು. ಏನು ಬೆಲೆ ದೊಡ್ಡ ಪ್ರಾಜೆಕ್ಟ್ ಸರ್ ಒಂದು ಮಾಡಿ ಸರ್. ಇಲ್ಲ 25 ಸರ್. ನೆಕ್ಸ್ಟ್ ಈಗ 45 ಜನ ಇದ್ದಾರೆ ಸರ್. ನೆಕ್ಸ್ಟ್ ಅಲ್ಲಿ ಮಾಡ್ತೀವಿ ಸರ್. 1200 ಕೋಟಿ ಪ್ರಾಜೆಕ್ಟ್ ಹ್ಞೂ ಸರ್. ಐವತ್ತು ಇಲ್ಲ 25 ಸರ್ ಕೊಡ್ತಿದ್ದು. ಮೊದಲು ಪ್ರವೀಣ್ ಶೆಟ್ಟಿ ಅಂತಿದ್ರು, ಅವ್ರು 25 ಕೊಡ್ತಿದ್ರಂತೆ. ಈಗ 45 ಮೆಂಬರ್ಸ್ ಇದ್ದಾರೆ. ನೆಕ್ಸ್ಟ್ ಮಂತಲ್ಲಿ ರೈಸ್ ಆಗುತ್ತೆ ಸರ್. ಹ್ಞೂ 130 ಕೊಡ್ತೀನಿ ಸರ್. ಈಗ ಒಂದು ಮಾಡಿ ನಮ್ಮ ಇಂಜಿನಿಯರ್ಗೆ ಒಂದ್ಸರಿ ಮಾತಾಡಿ ಸರ್. ಫೋನ್ ಮಾಡ್ತಾರೆ ಆಗುತ್ತಾ? ಹ್ಞೂ ಯಾರು ಇಂಜಿನಿಯರ್? ಗಣೇಶ್ ರೆಡ್ಡಿ ಅಂತ ಸರ್. ಎಲ್ಲಿದ್ದಾರೆ? ಅವ್ರು ಅಲ್ಲಿರ್ತಾರೆ ಸರ್. ಹ್ಞೂ ವರಾಗಿ ಇದು ನೋಡ್ತಾ ಇರ್ತಾರೆ ಸರ್. ಎಬ್ರಿಯಲ್ಲಿ ಇರ್ತಾರೆ. ಅದೆಲ್ಲ ಇರ್ಬೇಕಾ? ಹಾಂ 372 610. ಹಲೋ ಸಾಹೇಬ್ರು, ಅದೇ ಜಾಸ್ತಿ ಮಾಡಿ ಅಂತಿದ್ದಾರೆ ಸರ್. ಅದು ಒಂದು ಕೇಳಿದೆ, ನಾನು 45 ಮೆಂಬರ್ಸ್ ಮಾತ್ರ ಇದ್ದಾರೆ ಅಂತ ಹೇಳಿದೆ. ಸಾಹೇಬ್ರಿಗೆ ಕೊಡಲ? ಸರಿ ಸರ್. ನಾನು 30 ಹೇಳಿದೆ ಸರ್. ಅದು ದೊಡ್ಡ ಪ್ರಾಜೆಕ್ಟ್ ಅಲ್ಲ ನಿಮ್ಮದು, ಒಂದು ಅಂತ ಇದ್ದಾರೆ. ಒಂಚೂರು ಕೊಡ್ತೀನಿ ನೋಡಿ ಸರ್.
ಪರವಾಗಿಲ್ಲ ಸರ್ ಐಫೋನ್. ಹಲೋ ಹಾಂ ನಮಸ್ಕಾರ. ನೋಡೋಣ ಹೇಗೆ ಬಂದಿದ್ದಾರೆ. ಅದು ನೋಡಿ ಈಗ ನಮ್ಮದು ಸ್ವಲ್ಪ ಒಂದು ಅದು ಇದು ಇರುತ್ತಲ್ಲ ಆಫೀಸ್ ಇದೆ ಅಷ್ಟೇ. ಮತ್ತೆ ಬರುತ್ತಲ್ಲ ಬೇಸಿಗೆ. ಹಾಂ ಹಾಂ ಮಾತಾಡ್ತೀನಿ. ಯಾವುದು ಇವತ್ತು ಮಾತಾಡ್ತೀನಿ ಸರ್. ಎಷ್ಟು ಮಾಡಲಿ ಸರ್? ಸರ್ ಸರಿ ಸರ್. ಅದೇ 30 ಕೊಡಿ ಅಂತಂದ ಸರ್. ಸರ್ 30 ಸರ್. ನೆಕ್ಸ್ಟ್ ಮಾಡಿಸ್ಕೊಡ್ತೀವಿ ಸರ್. ಹೌದಾ? ನೆಕ್ಸ್ಟ್ ಸಲ ಇದು ಬಾಗ್ಲು ಇಲ್ಲ ಸುಮ್ಮನೆ. ಆಲ್ ರೈಟ್, ನೋಡಿದ್ರಲ್ಲ ಯಾವ ರೀತಿ ಅವರು ಎಷ್ಟು ಕೊಡ್ತೀರಿ ಅಂತ ಲಜ್ಜೆಗೆಟ್ಟು ಕೇಳ್ತಾರೆ. ಹಿಂದ್ಗಡೆ ನ್ಯಾಷನಲ್ ಫ್ಲಾಗ್ ಇದೆ ರೀ, ಪೊಲೀಸ್ ಡಿಪಾರ್ಟ್ಮೆಂಟ್ ಫ್ಲಾಗ್ ಇದೆ, ಅದ್ರ ಮುಂದೆ ಕುತ್ಕೊಂಡು ರಾಜಾರೋಷವಾಗಿ ದುಡ್ಡು ಎಣಿಸ್ಕೊಂಡು ಹೆಂಗೆ ಜೇಬಲ್ಲಿ ಇಟ್ಕೊಳ್ತಾರೆ ಅಂತ ನೋಡಿ. ಕಡಿಮೆ ಆಯಿತು ಅಂತಾರೆ 30,000 ಕೇಳಿದ್ರೆ.